ಈ ನಮ್ಮ ಆಚರಣೆಗಳನ್ನ ನಮ್ಮಿಂದಲೇ ದೂರ ಮಾಡೋ ಪ್ರಯತ್ನಗಳು ಅದು ಐಡಿಯಾಲಜಿಕಲಿನೂ ಆಗಿರಬಹುದು, ಪ್ರಾಕ್ಟಿಕಲಿ ಸಮಾಜದಲ್ಲಾದ್ರೂ ಆಗಿರಬಹುದು. ಇವಾಗ ನಮ್ಮ ಹಬ್ಬಗಳನ್ನ ಅನ್ಸೈಂಟಿಫಿಕ್ ಅಂತ ಹೇಳ್ತಿರೋರು ಯಾರು, ಯಾಕೆ? ನನ್ನ ಮೊದಲ ಪ್ರಶ್ನೆ. ಎರಡನೇದು ಆಚರಣೆ ಬಗ್ಗೆನೂ ನಾನು ಕೇಳ್ತೀನಿ. ಇದನ್ನ ಸರಿಯಾದ ರೀತಿಯಲ್ಲಿ ತಲುಪಿಸುವ ಜವಾಬ್ದಾರಿ ಯಾರ್ದೆಲ್ಲ ಆಗಿತ್ತು? ಕೇವಲ ಮನೆಯಲ್ಲಿರೋ ತಂದೆ ತಾಯಿ ಹಿರಿಯದ ಮಾತಾನ ಸಮಾಜವಾಗಿ ಯಾರು ಮಾಡಬೇಕಾಗಿತ್ತು, ಅದು ಯಾಕೆ ಆಗ್ತಿಲ್ಲ? ಈ ಜೆನ್ಸಿ ಎಸ್ಪೆಷಲಿ ಈಗಿನ ಜನರೇಷನ್ಗೆ ನಮ್ಮ ಹಬ್ಬಗಳು ಅಂದ್ರೇನೆ ಮೌಢ್ಯ ಅನ್ನೋ ರೀತಿಯಲ್ಲಿ ತಲೆ ತುಂಬೋ ಪ್ರಯತ್ನ ಯಾರಿಂದ ಆಗ್ತಿದೆ, ಅದು ಸರಿಪಡಿಸೋದು ಯಾರು ಅಂತ? ತುಂಬಾ ಈ ಪ್ರಶ್ನೆ ನಮ್ಮ ಬುಡಕ್ಕೆ ಬರ್ತಾ ಇದೆ, ಹೆಚ್ಚು ಕಡಿಮೆ ಇಲ್ಲಿಗೆ ಬರ್ತಾ ಇದೆ ಪ್ರಶ್ನೆ. ಅದು ತುಂಬಾ ಪ್ರಸ್ತುತ ಪ್ರಶ್ನೆ ಅಂತ ಅನ್ಕೋತೀವಿ ನಾವು, ತುಂಬಾ ಒಳ್ಳೆ ಪ್ರಶ್ನೆ ಅಂತ ಅನ್ಕೋತೀವಿ. ಮೊದಲ ಪ್ರಶ್ನೆ ಇದೆಲ್ಲ ಯಾರು ಮಾಡ್ತಿರೋದು ಅಂತ ಈ ಪ್ರಶ್ನೆ ಬಂದಿರೋದು. ಅಂದ್ರೆ ಯಾಕೆ ನಮ್ಮ ಹಬ್ಬಗಳು ವೈಜ್ಞಾನಿಕ ಅಲ್ಲ ಅಂತ ಅನ್ನೋ ಆ ಮಾತನ್ನು ಯಾಕೆ ಆಡ್ತಾ ಇದ್ದಾರೆ, ಯಾರು ಆಡ್ತಾ ಇದ್ದಾರೆ ಅಂತ. ಯಾಕೆ ಆಡ್ತಿದ್ದಾರೆ ಅಂತ ಗೊತ್ತಾದ್ರೆ ಯಾರು ಆಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ. ಯಾಕೆ ಆಡ್ತಿದ್ದಾರೆ ಅಂದ್ರೆ ಈ ದೇಶವನ್ನು ಒಡಿಬೇಕು ಅಂತ ಆಡ್ತಿದ್ದಾರೆ ಅಂತ. ಈ ದೇಶ ತನ್ನ ಕಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಈ ದೇಶ ತನ್ನ ಮೂಲ ಸೊಬಗನ್ನ ಉಳಿಸ್ಕೋಬಾರದು ಅಂತ. ಈ ದೇಶ ಪರಕೀಯರ ತರ ಬಾಳ್ಬೇಕು, ಗುಲಾಮರಂತೆ ಬಾಳ್ಬೇಕು ಅನ್ನುವ ಒಂದು ಕಾರಸ್ಥಾನ ಇದೆಯಲ್ಲ, ಇದು ಶತಮಾನಗಳ ಹಿಂದೆ ಆರಂಭ ಆಗಿರ್ತಕ್ಕಂಥದ್ದು, ಎಲ್ರಿಗೂ ಗೊತ್ತಿರುವಂತದ್ದೇ. ಅದು ಬ್ರಿಟಿಷರು ಈ ದೇಶ ಯಾವಾಗ ಆಳ್ತಾ ಇದ್ರೋ ಆಳೋಕ್ ಸುಲಭ ಆಗತ್ತೆ ಅಂತ. ಇವರೆಲ್ಲ ನಮ್ದೆಲ್ಲ ತಪ್ಪು, ಬ್ರಿಟಿಷರದೆಲ್ಲ ಸರಿ ಅನ್ನೋ ನಿರ್ಧಾರಕ್ಕೆ ಬಂದ್ರೆ ಆಳೋಕ್ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರೇನು ತಂದ್ರೋ ಅದೇ ಮುಂದುವರಿದೆ ಇವತ್ತರೆಗೂ ಕೂಡ ಅಂತ. ಈಗ ಅವ್ರು ಇಲ್ಲದೆ ಇರ್ಬೋದು, ಅವರ ಮಾನಸ ಪುತ್ರರಿದ್ದಾರೆ, ಇವತ್ತು ಪಾಶ್ಚಾತ್ಯರಲ್ಲೇ ಇವತ್ತಿಲ್ಲಿ ಅವ್ರು ಆಡ್ತಾ ಇಲ್ಲ, ಅದು ಅವ್ರದ್ದೇ ಮಾನಸ ಪುತ್ರರು ಈ ದೇಶದಲ್ಲಿ ತುಂಬಾ ಹಬ್ಬಿ ಹರಡಿದ್ದಾರೆ ಅವರು ಅಂತ. ಅವರುಗಳು ಈ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡುವ ಮೂಲ ಉದ್ದೇಶನೇ ಇದನ್ನ ಹಾಳು ಮಾಡುವಂತದ್ದು ಅಂತ. ನಾವು ಮುಂದೆ ಪ್ರಶ್ನೆ ಕೇಳೋದು, ಈ ಹಬ್ಬಗಳು ವೈಜ್ಞಾನಿಕ ಅಲ್ಲ ಅಂತ ಹೇಳಿದ್ರಲ್ಲ, ನೀವು ಯಾವ ಪ್ರಯೋಗ ಮಾಡಿದಿರಿ, ಯಾವ ವೈಜ್ಞಾನಿಕ ಪ್ರಯೋಗ ಮಾಡಿದಿರಿ, ಯಾವ ವೈಜ್ಞಾನಿಕ ಸಂಶೋಧನೆ ಮಾಡಿದಿರಿ? ವಿಜ್ಞಾನ ಅಂದ್ರೆ ಏನು? ಯಾವುದು ಪುನಃ ಸಂಶೋಧನೆ ಪ್ರಯೋಗದ ಮೂಲಕ ಒಂದು ತೀರ್ಮಾನ ಆಗುತ್ತೋ ಅದು ತಾನೇ ಅದು ವಿಜ್ಞಾನ ಅಂತ ಕರಿತಾ ಇರುವಂತದ್ದು ಅಂತ. ನೀವು ಪ್ರಯೋಗ ಮಾಡಿದ್ದೀರಾ, ಸಂಶೋಧನೆ ಮಾಡಿದ್ದೀರಾ, ರಿಸರ್ಚ್ ಆಗಿದೆಯಾ ಅಥವಾ ಎಕ್ಸ್ಪೆರಿಮೆಂಟ್ಸ್ ಆಗಿದೆಯಾ? ಇದರ ಮೇಲೆ ಏನಾಗಿದೆ? ಅದೇನು ಆಗದೆ ಹಬ್ಬಗಳನ್ನ ಅವೈಜ್ಞಾನಿಕ ಅಂತ ಹೆಂಗೆ ಹೇಳಿದ್ರಿ? ನೀವು ಒಂದ್ ವೇಳೆ ರಿಸರ್ಚ್ ಮಾಡಿದಿದ್ರೆ ಹಬ್ಬ ಗೆಲ್ತಾ ಇತ್ತು, ಅನೇಕ ಅಂಶಗಳು, ಒಳ್ಳೆ ಅಂಶಗಳು ಹೊರಗೆ ಬರ್ತಾ ಇತ್ತು ಅಲ್ಲಿರುವಂತದ್ದು. ಮಾಡ್ದೇನೆ ಹೇಗೆ ತೀರ್ಮಾನ ಮಾಡೋಕ್ಕಾಗುತ್ತೆ? ನಮ್ಮ ದೇಶದ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಯಾರ ಮೇಲಾದ್ರೂ ಆಪಾದನೆ ಬಂದ್ರೆ ಅವನು ಆರೋಪಿ ಅಂತ ಮಾತ್ರ ಕರಿಬಹುದು ಹೊರತು ಅಪರಾಧಿಯಿಂದ ಕರೆಯೋಕ್ಕಾಗಲ್ಲ ಅಂತ. ಯಾಕೆಂದ್ರೆ ವಿಚಾರಣೆಗೊಂದು ಅವಕಾಶ ಬೇಕು, ಅವನಿಗೊಂದು ಅವಕಾಶ ಬೇಕು, ತಾನು ಯಾಕೆ ತಪ್ಪು ಮಾಡಿಲ್ಲ, ಹೇಗೆ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳಕ್ಕೆ ಅವಕಾಶ ಬೇಕು ಅಂತ. ಅದು ಇಲ್ದೇನೆ ಯಾಕೆ ನಮ್ಮ ಸಂಸ್ಕೃತಿನ ಗಲ್ಲಿಗೇರಿಸ್ತಾ ಇದ್ದೀರಿ? ವಿಚಾರಣೆ ಕೂಡ ಇಲ್ದೇನೆ, ಸಂಶೋಧನೆ ವಿಮರ್ಶೆ ಯಾವುದೂ ಇಲ್ದೇನೆ ನೀವು ಒಂದೇ ಉಸಿರಿಗೆ ಯಾಕೆ ನಮ್ಮ ಸಂಸ್ಕೃತಿನ ಗಲ್ಲಿಗೇರಿಸ್ತಾ ಇದ್ದೀರಿ ಅನ್ನೋ ಪ್ರಶ್ನೆ ಅವ್ರಿಗೆ ನಾವು ಕೇಳಬೇಕಾಗುತ್ತೆ. ನೀನು ಹಬ್ಬನ ಅವೈಜ್ಞಾನಿಕ ಅಂತ ಕರಿಬೇಕಾದ್ರೆ ನೀವು ಪ್ರಯೋಗ ಮಾಡಿ ಮಾತಾಡು, ಸಂಶೋಧನೆ ಮಾಡಿ ಮಾತಾಡು ಅನ್ನೋದು ತುಂಬಾ ಮುಖ್ಯವಾಗಿರುವಂಥದ್ದು. ಇನ್ನೊಂದು ಪ್ರಶ್ನೆ, ಯಾರು ಸಮಾಜಕ್ಕೆ ಇದನ್ನ ಹೇಳಬೇಕಾಗಿತ್ತು ಅಂತ. ಮನೆಯಲ್ಲಿ ತಂದೆ ತಾಯಿ ಹೇಳಬೇಕಾಗಿತ್ತು, ಅಜ್ಜ ಅಜ್ಜಿ ಹೇಳಬೇಕಾಗಿತ್ತು. ಮನೆಯಲ್ಲಿ ತುಂಬಾ ಕೊರತೆ ಇದೆ ಅದ್ರದ್ದು. ಅಜ್ಜ ಅಜ್ಜಿ ಇಲ್ಲ ಅನ್ನೋಕ್ಕಿಂತ ಅಜ್ಜ ಅಜ್ಜಿ ಬೇಡ ಅನ್ನೋ ಕಾಲಕ್ಕೆ ನಾವು ಬಂದ್ಬಿಟ್ಟಿದೀವಿ. ಅಜ್ಜ ಅಜ್ಜಿ ಇದ್ರೆ ತುಂಬಾ ಚೆನ್ನಾಗಿರೋದು. ಯಾಕೆಂದ್ರೆ ತಲೆಮಾರು ದಾಟೋದು, ತಂದೆ ತಾಯಿಗೆ ಪುರುಸುತ್ತಿಲ್ವಲ್ಲ. ಅಜ್ಜ ಅಜ್ಜಿ ನಮ್ಮ ಪರಂಪರೆ ಹೇಳ್ಕೊಡ್ತಾ ಇದ್ರು ಮಕ್ಕಳಿಗೆ ಅಂತ. ಆದ್ರೆ ಇವತ್ತು ಅದಾಗ್ತಾ ಇಲ್ಲ. ಇವತ್ತು ತುಂಬಾ ದೊಡ್ಡ ಒಂದು ಕೊರತೆ, ದೋಷ ಇರ್ತಕ್ಕಂಥದ್ದು ಅಂತ. ಈಗ ಮನೆಗಳಲ್ಲಿ ಆಗ್ತಾ ಇಲ್ಲ. ತಂದೆ ತಾಯಿ ಅವರೇ ಆಚರಣೆ ಮಾಡ್ತಾ ಇಲ್ಲ, ಮಕ್ಕಳಿಗೆ ಏನ್ ಹೇಳ್ತಾರೆ? ಅವರು ತಪ್ಪು ಆಚರಣೆಗಳು ಮಾಡ್ತಾ ಇದ್ದಾರೆ. ಅಥವಾ ಆಚರಣೆಗಳನ್ನ ಅವರಿಗೂ ಡಿಸೆಂಬರ್ 31 ರಾತ್ರಿ ಅವರು ಹೋಗಿ ಏನಾದ್ರು ಮಾಡ್ಕೊಂಡ್ ಬಂದ್ರೆ ಈ ಮಗು ಏನ್ ಮಾಡುತ್ತೆ ಮುಂದಕ್ಕೆ? ಇದನ್ನ ಎಲ್ಲ ಆಚಾರ್ಯ ಪೀಠಗಳು, ಮಠಗಳು ಮಾಡಬೇಕಾದ ಕರ್ತವ್ಯ ಇತ್ತು ಅಂತ. ಅದು ಆಗ್ತಾ ಇದೆಯಾ ಅಂದ್ರೆ ತುಂಬಾ ಸಮಾಧಾನದ ಉತ್ತರ ಕೊಡಕ್ ಆಗ್ತಾ ಇಲ್ಲ ನಮ್ಗೆ ಅಂತ. ಮಠಗಳದ್ದು ಮೊದಲನೇ ಕೆಲಸ ನಮ್ಮ ದೃಷ್ಟಿಯಿಂದ ಇದೆಲ್ಲ ಅಂತ. ನಾವು ಇದು ವೈದ್ಯಕೀಯ ಸಂಸ್ಥೆಗಳನ್ನು, ಅಂದ್ರೆ ಹಣ ಬರಂತ ಸಂಸ್ಥೆಗಳು ಅಥವಾ ಇನ್ನೊಂದು ಅಂತಹದನ್ನ ಮಾಡೋಕ್ಕಿಂತ ಮುಂಚೆ ಮಾಡೋದ್ರ ಬಗ್ಗೆ ಟೀಕೆ ಅಲ್ಲ, ಅದು ಮಾಡಿದ್ರೆ ತಪ್ಪು ಅಂತ ಅನ್ನೋ ವಿಷಯಕ್ಕೆ ಹೇಳ್ತಾ ಇರೋಂಥದ್ದಲ್ಲ. ಆದ್ಯತೆಯ ಪಟ್ಟಿಯಲ್ಲಿ ಮೇಲ್ ಬೇರೆ ಇದು ಮೊದಲು ಆಗ್ಬೇಕಾಗಿತ್ತಲ್ಲ ಅಂತ. ಯಾಕೆಂದ್ರೆ ಈ ಜ್ಞಾನ ಪ್ರಸಾರ, ಸಂಪ್ರದಾಯದ ಪ್ರಸಾರ, ಪರಂಪರೆಯ ಪ್ರಸಾರ ಮೊದಲು ಆಗ್ಬೇಕಾದ ಕಾರ್ಯ. ಒಂಥರ ಹೇಳ್ಬೇಕು ಅಂದ್ರೆ ಮಠ ಮಾಡೋ ಕೆಲಸನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೀರಾ ಅಂತ ಅನಿಸ್ತಾ ಇದೆ ನನಗೆ ಅಂತ. ನಿಮ್ಮ ಅನುಗ್ರಹದಿಂದ ಮತ್ತೆ ಮಠನೇ ತಂದು ಕೂರಿಸ್ಕೊಂಡು, ಗುರುಗಳನ್ನೇ ಒಂದು ಮಠನೇ ತಂದು ಕೂರಿಸ್ಕೊಂಡು ಮಠ ಮಾಡೋ ಕೆಲಸ ನೀವು ಮಾಡ್ತಾ ಇದೀರಿ ಅಂದ್ರೆ ನಿಮ್ಮನ್ನ ಏನ್ ಅನ್ಬೇಕು, ನಿಮ್ಗೆ ಹೇಗೆ ನಿಮ್ಗೆ ಅಭಿನಂದನೆ ಸಲ್ಲಿಸಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಇವತ್ತಿನ ಮಟ್ಟಿಗೆ ರಿಪಬ್ಲಿಕ್ ಕನ್ನಡ ಮಠ ಆಗಿದೆ ಅಂತ ತಪ್ಪೇನಿಲ್ಲ ಅಂತ. ಈ
ನಮ್ಮ ಆಚರಣೆಗಳನ್ನ ನಮ್ಮಿಂದಲೇ ದೂರ ಮಾಡೋ ಪ್ರಯತ್ನಗಳು ಅದು ಐಡಿಯಾಲಜಿಕಲಿನೂ ಆಗಿರಬಹುದು, ಪ್ರಾಕ್ಟಿಕಲಿ ಸಮಾಜದಲ್ಲಾದ್ರೂ ಆಗಿರಬಹುದು. ಇವಾಗ ನಮ್ಮ ಹಬ್ಬಗಳನ್ನ ಅನ್ಸೈಂಟಿಫಿಕ್ ಅಂತ ಹೇಳ್ತಿರೋರು ಯಾರು, ಯಾಕೆ? ನನ್ನ ಮೊದಲ ಪ್ರಶ್ನೆ. ಎರಡನೇದು ಆಚರಣೆ ಬಗ್ಗೆನೂ ನಾನು ಕೇಳ್ತೀನಿ. ಇದನ್ನ ಸರಿಯಾದ ರೀತಿಯಲ್ಲಿ ತಲುಪಿಸುವ ಜವಾಬ್ದಾರಿ ಯಾರ್ದೆಲ್ಲ ಆಗಿತ್ತು? ಕೇವಲ ಮನೆಯಲ್ಲಿರೋ ತಂದೆ ತಾಯಿ ಹಿರಿಯದ ಮಾತಾನ ಸಮಾಜವಾಗಿ ಯಾರು ಮಾಡಬೇಕಾಗಿತ್ತು, ಅದು ಯಾಕೆ ಆಗ್ತಿಲ್ಲ? ಈ ಜೆನ್ಜಿ ಎಸ್ಪೆಷಲಿ ಈಗಿನ ಜನರೇಷನ್ಗೆ ನಮ್ಮ ಹಬ್ಬಗಳು ಅಂದ್ರೇನೆ ಮೌಢ್ಯ ಅನ್ನೋ ರೀತಿಯಲ್ಲಿ ತಲೆಗೆ ತುಂಬೋ ಪ್ರಯತ್ನ ಯಾರಿಂದ ಆಗ್ತಿದೆ, ಅದು ಸರಿಪಡಿಸೋದು ಯಾರು ಅಂತ? ತುಂಬಾ ಈ ಪ್ರಶ್ನೆ ನಮಗೆ ಬುಡಕೆ ಬರ್ತಾ ಇದೆ, ಹೆಚ್ಚು ಕಡಿಮೆ ಇಲ್ಲಿಗೆ ಬರ್ತಾ ಇದೆ. ಆ ಪ್ರಶ್ನೆ ಅದು ತುಂಬಾ ಪ್ರಸ್ತುತ ಪ್ರಶ್ನೆ ಅಂತ ಅನ್ಕೋತೀವಿ ನಾವು, ತುಂಬಾ ಒಳ್ಳೆ ಪ್ರಶ್ನೆ ಅಂತ ಅನ್ಕೋತೀವಿ. ಮೊದಲ ಪ್ರಶ್ನೆ ಇದೆಲ್ಲ ಯಾರು ಮಾಡ್ತಿರೋದು ಅಂತ ಈ ಪ್ರಶ್ನೆ ಬಂದಿರೋದು. ಅಂದ್ರೆ ಯಾಕೆ ನಮ್ಮ ಹಬ್ಬಗಳು ವೈಜ್ಞಾನಿಕ ಅಲ್ಲ ಅಂತ ಅನ್ನೋ ಆ ಮಾತನ್ನು ಯಾಕೆ ಆಡ್ತಾ ಇದ್ದಾರೆ, ಯಾರು ಆಡ್ತಾ ಇದ್ದಾರೆ ಅಂತ. ಯಾಕೆ ಆಡ್ತಿದ್ದಾರೆ ಅಂತ ಗೊತ್ತಾದ್ರೆ ಯಾರು ಆಡ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ. ಯಾಕೆ ಆಡ್ತಿದ್ದಾರೆ ಅಂದ್ರೆ ಈ ದೇಶವನ್ನು ಒಡಿಬೇಕು ಅಂತ ಆಡ್ತಿದ್ದಾರೆ ಅಂತ. ಈ ದೇಶ ತನ್ನ ಕಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಈ ದೇಶ ತನ್ನ ಮೂಲ ಸೊಬಗನ್ನ ಉಳಿಸ್ಕೋಬಾರದು ಅಂತ. ಈ ದೇಶ ಪರಕೀಯರ ತರ ಬಾಳ್ಬೇಕು, ಗುಲಾಮರಂತೆ ಬಾಳ್ಬೇಕು ಅನ್ನುವ ಒಂದು ಕಾರಸ್ಥಾನ ಇದೆಯಲ್ಲ, ಇದು ಶತಮಾನಗಳ ಹಿಂದೆ ಆರಂಭ ಆಗಿರ್ತಕ್ಕಂಥದ್ದು, ಎಲ್ರಿಗೂ ಗೊತ್ತಿರುವಂತದ್ದೇ. ಅದು ಬ್ರಿಟಿಷರು ಈ ದೇಶನ ಯಾವಾಗ ಆಳ್ತಾ ಇದ್ರೋ ಆಳೋಕ್ ಸುಲಭ ಆಗತ್ತೆ ಅಂತ. ಇವರೆಲ್ಲ ನಮ್ದೆಲ್ಲ ತಪ್ಪು, ಬ್ರಿಟಿಷರದೆಲ್ಲ ಸರಿ ಅನ್ನೋ ನಿರ್ಧಾರಕ್ಕೆ ಬಂದ್ರೆ ಆಳೋಕ್ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರೇನ್ ತಂದ್ರೋ ಅದೇ ಮುಂದುವರೆದಿದೆ ಇವತ್ತರೆಗೂ ಕೂಡ ಅಂತ. ಈಗ ಅವ್ರು ಇಲ್ಲದೆ ಇರ್ಬೋದು, ಅವ್ರ ಮಾನಸ ಪುತ್ರರಿದ್ದಾರೆ, ಇವ್ರು ಪಾಶ್ಚಾತ್ಯರಲ್ಲೇ ಗೊತ್ತಿಲ್ಲ, ಅವ್ರು ಆಡ್ತಾ ಇಲ್ಲ. ಅದು ಅವ್ರದ್ದೇ ಮಾನಸ ಪುತ್ರರು ಈ ದೇಶದಲ್ಲಿ ತುಂಬಾ ಹಬ್ಬಿ ಹರಡಿದ್ದಾರೆ ಅವರು ಅಂತ. ಅವರುಗಳು ಈ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡುವ ಮೂಲ ಉದ್ದೇಶನೇ ಇದನ್ನ ಹಾಳು ಮಾಡುವಂತದ್ದು ಅಂತ. ನಾವು ಮುಂದೆ ಪ್ರಶ್ನೆ ಕೇಳೋದು, ಈ ಹಬ್ಬಗಳು ವೈಜ್ಞಾನಿಕ ಅಲ್ಲ ಅಂತ ಹೇಳಿದ್ರಲ್ಲ, ನೀವು ಯಾವ ಪ್ರಯೋಗ ಮಾಡಿದ್ದೀರಿ? ಯಾವ ವೈಜ್ಞಾನಿಕ ಪ್ರಯೋಗ ಮಾಡಿದಿರಿ? ಯಾವ ವೈಜ್ಞಾನಿಕ ಸಂಶೋಧನೆ ಮಾಡಿದಿರಿ? ವಿಜ್ಞಾನ ಅಂದ್ರೆ ಏನು? ಯಾವುದು ಪುನಃ ಸಂಶೋಧನೆ ಪ್ರಯೋಗದ ಮೂಲಕ ಒಂದು ತೀರ್ಮಾನ ಆಗುತ್ತೋ ಅದು ತಾನೇ ಅದು ವಿಜ್ಞಾನ ಅಂತ ಕರಿತಾ ಇರುವಂತದ್ದು ಅಂತ. ನೀವು ಪ್ರಯೋಗ ಮಾಡಿದ್ದೀರಾ, ಸಂಶೋಧನೆ ಮಾಡಿದ್ದೀರಾ, ರಿಸರ್ಚ್ ಆಗಿದೆಯಾ ಅಥವಾ ಎಕ್ಸ್ಪೆರಿಮೆಂಟ್ಸ್ ಆಗಿದೆಯಾ? ಇದ್ರ ಮೇಲೆ ಏನಾಗಿದೆ? ಅದೇನು ಆಗದೆ ಹಬ್ಬಗಳನ್ನ ಅವೈಜ್ಞಾನಿಕ ಅಂತ ಹೆಂಗೆ ಹೇಳಿದ್ರಿ? ನೀವು ಒಂದ್ ವೇಳೆ ರಿಸರ್ಚ್ ಮಾಡಿದಿದ್ರೆ ಹಬ್ಬ ಗೆಲ್ತಾ ಇತ್ತು, ಅನೇಕ ಅಂಶಗಳು, ಒಳ್ಳೆ ಅಂಶಗಳು ಹೊರಗೆ ಬರ್ತಾ ಇತ್ತು ಅಲ್ಲಿರುವಂತದ್ದು. ಮಾಡ್ದೇನೆ ಹೇಗೆ ತೀರ್ಮಾನ ಮಾಡೋಕ್ಕಾಗತ್ತೆ? ನಮ್ಮ ದೇಶದ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಯಾರ ಮೇಲಾದ್ರೂ ಆಪಾದನೆ ಬಂದ್ರೆ ಅವನು ಆರೋಪಿ ಅಂತ ಮಾತ್ರ ಕರಿಬಹುದು ಹೊರತು ಅಪರಾಧಿ ಅಂತ ಕರೆಯೋಕ್ಕಾಗಲ್ಲ ಅಂತ. ಯಾಕೆಂದ್ರೆ ವಿಚಾರಣೆಗೊಂದು ಅವಕಾಶ ಬೇಕು, ಅವನಿಗೊಂದು ಅವಕಾಶ ಬೇಕು, ತಾನು ಯಾಕೆ ತಪ್ಪು ಮಾಡಿಲ್ಲ, ಹೇಗೆ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳಕ್ ಅವಕಾಶ ಬೇಕು ಅಂತ. ಅದು ಇಲ್ದೇನೆ ಯಾಕೆ ನಮ್ಮ ಸಂಸ್ಕೃತಿನ ಗಲ್ಲಿಗೇರಿಸ್ತಾ ಇದ್ದೀರಿ? ವಿಚಾರಣೆ ಕೂಡ ಇಲ್ದೇನೆ, ಸಂಶೋಧನೆ ವಿಮರ್ಶೆ ಯಾವುದೂ ಇಲ್ದೇನೆ ನೀವು ಒಂದೇ ಉಸಿರಿಗೆ ಯಾಕೆ ನಮ್ಮ ಸಂಸ್ಕೃತಿನ ಗಲ್ಲಿಗೇರಿಸ್ತಾ ಇದ್ದೀರಿ ಅನ್ನೋ ಪ್ರಶ್ನೆನ ಅವ್ರಿಗೆ ನಾವು ಕೇಳಬೇಕಾಗುತ್ತೆ. ನೀನು ಹಬ್ಬನ ಅವೈಜ್ಞಾನಿಕ ಅಂತ ಕರಿಬೇಕಾದ್ರೆ ನೀವು ಪ್ರಯೋಗ ಮಾಡಿ ಮಾತಾಡು, ಸಂಶೋಧನೆ ಮಾಡಿ ಮಾತಾಡು ಅನ್ನೋದು ತುಂಬಾ ಮುಖ್ಯವಾಗಿರುವಂತದ್ದು. ಇನ್ನೊಂದು ಪ್ರಶ್ನೆ, ಯಾರು ಸಮಾಜಕ್ಕೆ ಇದನ್ನ ಹೇಳಬೇಕಾಗಿತ್ತು ಅಂತ. ಮನೆಯಲ್ಲಿ ತಂದೆ ತಾಯಿ ಹೇಳಬೇಕಾಗಿತ್ತು, ಅಜ್ಜ ಅಜ್ಜಿ ಹೇಳಬೇಕಾಗಿತ್ತು. ಮನೆಯಲ್ಲಿ ತುಂಬಾ ಕೊರತೆ ಇದೆ ಅದರದ್ದು. ಅಜ್ಜ ಅಜ್ಜಿ ಇಲ್ಲ ಅನ್ನೋಕ್ಕಿಂತ ಅಜ್ಜ ಅಜ್ಜಿ ಬೇಡ ಅನ್ನೋ ಕಾಲಕ್ಕೆ ನಾವು ಬಂದ್ಬಿಟ್ಟಿದೀವಿ. ಅಜ್ಜ ಅಜ್ಜಿ ಇದ್ರೆ ತುಂಬಾ ಚೆನ್ನಾಗಿರೋದು. ಯಾಕೆಂದ್ರೆ ತಲೆಮಾರು ದಾಟೋದು, ತಂದೆ ತಾಯಿಗೆ ಪುರುಸುತ್ತಿಲ್ವಲ್ಲ. ಅಜ್ಜ ಅಜ್ಜಿ ನಮ್ಮ ಪರಂಪರೆ ಹೇಳ್ಕೊಡ್ತಾ ಇದ್ರು ಮಕ್ಕಳಿಗೆ ಅಂತ. ಆದ್ರೆ ಇವತ್ತು ಅದಾಗ್ತಾ ಇಲ್ಲ. ಅವತ್ತು ತುಂಬಾ ದೊಡ್ಡ ಒಂದು ಕೊರತೆ, ದೋಷ ಇರ್ತಕ್ಕಂಥದ್ದು ಅಂತ. ಈಗ ಮನೆಗಳಲ್ಲಿ ಆಗ್ತಾ ಇಲ್ಲ. ತಂದೆ ತಾಯಿ ಅವರೇ ಆಚರಣೆ ಮಾಡ್ತಾ ಇಲ್ಲ, ಮಕ್ಕಳಿಗೆ ಏನ್ ಹೇಳ್ತಾರೆ? ಅವರು ತಪ್ಪು ಆಚರಣೆಗಳು ಮಾಡ್ತಾ ಇದ್ದಾರೆ. ಅಥವಾ ಆಚರಣೆಗಳನ್ನ ಅವ್ರಿಗೂ ಡಿಸೆಂಬರ್ 31 ರಾತ್ರಿ ಅವರು ಹೋಗಿ ಏನಾದ್ರು ಮಾಡ್ಕೊಂಡ್ ಬಂದ್ರೆ ಈ ಮಗು ಏನ್ ಮಾಡುತ್ತೆ ಮುಂದಕ್ಕೆ? ಇದನ್ನ ಎಲ್ಲ ಆಚಾರ್ಯ ಪೀಠಗಳು, ಮಠಗಳು ಮಾಡಬೇಕಾದ ಕರ್ತವ್ಯ ಇತ್ತು ಅಂತ. ಅದು ಆಗ್ತಾ ಇದೆಯಾ ಅಂದ್ರೆ ತುಂಬಾ ಸಮಾಧಾನದ ಉತ್ತರ ಕೊಡೋಕೆ ಆಗ್ತಾ ಇಲ್ಲ ನಮ್ಗೆ ಅಂತ. ಮಠಗಳದ್ದು ಮೊದಲನೇ ಕೆಲಸ ನಮ್ಮ ದೃಷ್ಟಿಯಿಂದ ಇದೆಲ್ಲ ಅಂತ. ನಾವು ಇದು ವೈದ್ಯಕೀಯ ಸಂಸ್ಥೆಗಳನ್ನು, ಅಂದ್ರೆ ಹಣ ಬರಂತ ಸಂಸ್ಥೆಗಳು ಅಥವಾ ಇನ್ನೊಂದು ಅಂತಹದನ್ನ ಮಾಡೋಕ್ಕಿಂತ ಮುಂಚೆ ಮಾಡೋದ್ರ ಬಗ್ಗೆ ಟೀಕೆ ಅಲ್ಲ, ಅದು ಮಾಡಿದ್ರೆ ತಪ್ಪು ಅಂತ ಅನ್ನೋ ವಿಷಯಕ್ಕೆ ಹೇಳ್ತಾ ಇರೋಂಥದ್ದಲ್ಲ. ಆದ್ಯತೆಯ ಪಟ್ಟಿಯಲ್ಲಿ ಮೇಲ್ ಬೇರೆ ಇದು ಮೊದಲು ಆಗ್ಬೇಕಾಗಿತ್ತಲ್ಲ ಅಂತ. ಯಾಕೆಂದ್ರೆ ಈ ಜ್ಞಾನ ಪ್ರಸಾರ, ಸಂಪ್ರದಾಯದ ಪ್ರಸಾರ, ಪರಂಪರೆಯ ಪ್ರಸಾರ ಮೊದಲು ಆಗ್ಬೇಕಾದ ಕಾರ್ಯ. ಒಂಥರ ಹೇಳ್ಬೇಕು ಅಂದ್ರೆ ಮಠ ಮಾಡೋ ಕೆಲಸನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆಯಲ್ಲ ಅಂತ ಅನಿಸ್ತಾ ಇದೆ ನನಗೆ ಅಂತ. ನಿಮ್ಮ ಅನುಗ್ರಹದಿಂದ ಮತ್ತೆ ಮಠನೇ ತಂದು ಕೂರಿಸ್ಕೊಂಡು, ಗುರುಗಳನ್ನೇ ಒಂದು ಮಠನೇ ತಂದು ಕೂರಿಸ್ಕೊಂಡು ಮಠ ಮಾಡೋ ಕೆಲಸ ನೀವು ಮಾಡ್ತಾ ಇದೀರಿ ಅಂದ್ರೆ ನಿಮ್ಮನ್ನ ಏನ್ ಅನ್ಬೇಕು, ನಿಮ್ಗೆ ಹೇಗೆ ನೀವು ಅಭಿನಂದನೆ ಸಲ್ಲಿಸಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಇವತ್ತಿನ ಮಟ್ಟಿಗೆ ರಿಪಬ್ಲಿಕ್ ಕನ್ನಡ ಮಠ ಆಗಿದೆ ಅಂತ ತಪ್ಪೇನಿಲ್ಲ ಅಂತ. ಈ
ನಮ್ಮ ಆಚರಣೆಗಳನ್ನ ನಮ್ಮಿಂದಲೇ ದೂರ ಮಾಡೋ ಪ್ರಯತ್ನಗಳು ಅದು ಐಡಿಯಾಲಜಿಕಲಿನೂ ಆಗಿರಬಹುದು, ಪ್ರಾಕ್ಟಿಕಲಿ ಸಮಾಜದಲ್ಲಾದ್ರೂ ಆಗಿರಬಹುದು. ಇವಾಗ ನಮ್ಮ ಹಬ್ಬಗಳನ್ನ ಅನ್ಸೈಂಟಿಫಿಕ್ ಅಂತ ಹೇಳ್ತಿರೋರು ಯಾರು, ಯಾಕೆ? ನನ್ನ ಮೊದಲ ಪ್ರಶ್ನೆ. ಎರಡನೇದು, ಆಚರಣೆ ಬಗ್ಗೆನೂ ನಾನು ಕೇಳ್ತೀನಿ. ಇದನ್ನ ಸರಿಯಾದ ರೀತಿಯಲ್ಲಿ ತಲುಪಿಸುವ ಜವಾಬ್ದಾರಿ ಯಾರ್ದೆಲ್ಲ ಆಗಿತ್ತು? ಕೇವಲ ಮನೆಯಲ್ಲಿರೋ ತಂದೆ ತಾಯಿ ಹಿರಿಯದ ಮಾತಾನ ಸಮಾಜವಾಗಿ ಯಾರು ಮಾಡಬೇಕಾಗಿತ್ತು, ಅದು ಯಾಕೆ ಆಗ್ತಿಲ್ಲ? ಈ ಜೆನ್ಜಿ ಎಸ್ಪೆಷಲಿ ಈಗಿನ ಜನರೇಷನ್ಗೆ ನಮ್ಮ ಹಬ್ಬಗಳು ಅಂದ್ರೇನೆ ಮೌಢ್ಯ ಅನ್ನೋ ರೀತಿಯಲ್ಲಿ ತಲೆಗೆ ತುಂಬೋ ಪ್ರಯತ್ನ ಯಾರಿಂದ ಆಗ್ತಿದೆ, ಅದು ಸರಿಪಡಿಸೋದು ಯಾರು ಅಂತ? ತುಂಬಾ ಈ ಪ್ರಶ್ನೆ ನಮಗೆ ಬುಡಕೆ ಬರ್ತಾ ಇದೆ, ಹೆಚ್ಚು ಕಡಿಮೆ ಇಲ್ಲಿಗೆ ಬರ್ತಾ ಇದೆ. ಆ ಪ್ರಶ್ನೆ ಅದು ತುಂಬಾ ಪ್ರಸ್ತುತವಾದ ಪ್ರಶ್ನೆ ಅಂತ ಅನ್ಕೋತೀವಿ ನಾವು, ತುಂಬಾ ಒಳ್ಳೆ ಪ್ರಶ್ನೆ ಅಂತ ಅನ್ಕೋತೀವಿ. ಮೊದಲ ಪ್ರಶ್ನೆ, ಇದೆಲ್ಲ ಯಾರು ಮಾಡ್ತಿರೋದು ಅಂತ ಈ ಪ್ರಶ್ನೆ ಬಂದಿರೋದು. ಅಂದ್ರೆ ಯಾಕೆ ನಮ್ಮ ಹಬ್ಬಗಳು ವೈಜ್ಞಾನಿಕ ಅಲ್ಲ ಅಂತ ಅನ್ನೋ ಆ ಮಾತನ್ನು ಯಾಕೆ ಆಡ್ತಾ ಇದ್ದಾರೆ, ಯಾರು ಆಡ್ತಾ ಇದ್ದಾರೆ ಅಂತ. ಯಾಕೆ ಆಡ್ತಿದ್ದಾರೆ ಅಂತ ಗೊತ್ತಾದ್ರೆ ಯಾರು ಆಡ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ. ಯಾಕೆ ಆಡ್ತಿದ್ದಾರೆ ಅಂದ್ರೆ ಈ ದೇಶವನ್ನು ಒಡಿಬೇಕು ಅಂತ ಆಡ್ತಿದ್ದಾರೆ ಅಂತ. ಈ ದೇಶ ತನ್ನ ಕಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಈ ದೇಶ ತನ್ನ ಮೂಲ ಸೊಬಗನ್ನ ಉಳಿಸ್ಕೋಬಾರದು ಅಂತ. ಈ ದೇಶ ಪರಕೀಯರ ತರ ಬಾಳ್ಬೇಕು, ಗುಲಾಮರಂತೆ ಬಾಳ್ಬೇಕು ಅನ್ನುವ ಒಂದು ಕಾರಸ್ಥಾನ ಇದೆಯಲ್ಲ, ಇದು ಶತಮಾನಗಳ ಹಿಂದೆ ಆರಂಭ ಆಗಿರ್ತಕ್ಕಂಥದ್ದು, ಎಲ್ರಿಗೂ ಗೊತ್ತಿರೋಂಥದ್ದೇ. ಅದು ಬ್ರಿಟಿಷರು ಈ ದೇಶನ ಯಾವಾಗ ಆಳ್ತಾ ಇದ್ರೋ ಆಳೋಕ್ ಸುಲಭ ಆಗತ್ತೆ ಅಂತ. ಇವರೆಲ್ಲ ನಮ್ದೆಲ್ಲ ತಪ್ಪು, ಬ್ರಿಟಿಷರದೆಲ್ಲ ಸರಿ ಅನ್ನೋ ನಿರ್ಧಾರಕ್ಕೆ ಬಂದ್ರೆ ಆಳೋಕ್ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರೇನ್ ತಂದ್ರೋ ಅದೇ ಮುಂದುವರೆದಿದೆ ಇವತ್ತರೆಗೂ ಕೂಡ ಅಂತ. ಈಗ ಅವ್ರು ಇಲ್ಲದೆ ಇರ್ಬೋದು, ಅವ್ರ ಮಾನಸ ಪುತ್ರರಿದ್ದಾರೆ, ಇವ್ರು ಪಾಶ್ಚಾತ್ಯರಲ್ಲೇ ಗೊತ್ತಿಲ್ಲಿ, ಅವ್ರು ಆಡ್ತಾ ಇಲ್ಲ. ಅದು ಅವ್ರದ್ದೇ ಮಾನಸ ಪುತ್ರರು ಈ ದೇಶದಲ್ಲಿ ತುಂಬಾ ಹಬ್ಬಿ ಹರಡಿದ್ದಾರೆ ಅವರು ಅಂತ. ಅವರುಗಳು ಈ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡುವ ಮೂಲ ಉದ್ದೇಶನೇ ಇದನ್ನ ಹಾಳು ಮಾಡುವಂತದ್ದು ಅಂತ. ನಾವು ಮುಂದೆ ಪ್ರಶ್ನೆ ಕೇಳೋದು, ಈ ಹಬ್ಬಗಳು ವೈಜ್ಞಾನಿಕ ಅಲ್ಲ ಅಂತ ಹೇಳಿದ್ರಲ್ಲ, ನೀವು ಯಾವ ಪ್ರಯೋಗ ಮಾಡಿದ್ದೀರಿ? ಯಾವ ವೈಜ್ಞಾನಿಕ ಪ್ರಯೋಗ ಮಾಡಿದಿರಿ? ಯಾವ ವೈಜ್ಞಾನಿಕ ಸಂಶೋಧನೆ ಮಾಡಿದಿರಿ? ವಿಜ್ಞಾನ ಅಂದ್ರೆ ಏನು? ಯಾವುದು ಪುನಃ ಸಂಶೋಧನೆ ಪ್ರಯೋಗದ ಮೂಲಕ ತೀರ್ಮಾನ ಆಗುತ್ತೋ ಅದು ತಾನೇ ಅದು ವಿಜ್ಞಾನ ಅಂತ ಕರಿತಾ ಇರುವಂತದ್ದು ಅಂತ. ನೀವು ಪ್ರಯೋಗ ಮಾಡಿದ್ದೀರಾ, ಸಂಶೋಧನೆ ಮಾಡಿದ್ದೀರಾ, ರಿಸರ್ಚ್ ಆಗಿದೆಯಾ ಅಥವಾ ಎಕ್ಸ್ಪೆರಿಮೆಂಟ್ಸ್ ಆಗಿದೆಯಾ? ಇದರ ಮೇಲೆ ಏನಾಗಿದೆ? ಅದೇನು ಆಗದೆ ಹಬ್ಬಗಳನ್ನ ಅವೈಜ್ಞಾನಿಕ ಅಂತ ಹೆಂಗೆ ಹೇಳಿದ್ರಿ? ನೀವು ಒಂದ್ ವೇಳೆ ರಿಸರ್ಚ್ ಮಾಡಿದಿದ್ರೆ ಹಬ್ಬ ಗೆಲ್ತಾ ಇತ್ತು, ಅನೇಕ ಅಂಶಗಳು, ಒಳ್ಳೆ ಅಂಶಗಳು ಹೊರಗೆ ಬರ್ತಾ ಇತ್ತು ಅಲ್ಲಿರುವಂತದ್ದು. ಮಾಡ್ದೇನೆ ಹೇಗೆ ತೀರ್ಮಾನ ಮಾಡೋಕ್ಕಾಗತ್ತೆ? ನಮ್ಮ ದೇಶದ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಯಾರ ಮೇಲಾದ್ರೂ ಆಪಾದನೆ ಬಂದ್ರೆ ಅವನ ಆರೋಪಿ ಅಂತ ಮಾತ್ರ ಕರಿಬಹುದು ಹೊರತು ಅಪರಾಧಿ ಅಂತ ಕರೆಯೋಕ್ಕಾಗಲ್ಲ ಅಂತ. ಯಾಕೆಂದ್ರೆ ವಿಚಾರಣೆಗೊಂದು ಅವಕಾಶ ಬೇಕು, ಅವನಿಗೊಂದು ಅವಕಾಶ ಬೇಕು, ತಾನು ಯಾಕೆ ತಪ್ಪು ಮಾಡಿಲ್ಲ, ಹೇಗೆ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳಕ್ಕೆ ಅವಕಾಶ ಬೇಕು ಅಂತ. ಅದು ಇಲ್ದೇನೆ ಯಾಕೆ ನಮ್ಮ ಸಂಸ್ಕೃತಿನ ಗಲ್ಲಿಗೇರಿಸ್ತಾ ಇದ್ದೀರಿ? ವಿಚಾರಣೆ ಕೂಡ ಇಲ್ದೇನೆ, ಸಂಶೋಧನೆ ವಿಮರ್ಶೆ ಯಾವುದೂ ಇಲ್ದೇನೆ ನೀವು ಒಂದೇ ಉಸಿರಿಗೆ ಯಾಕೆ ನಮ್ಮ ಸಂಸ್ಕೃತಿನ ಗಲ್ಲಿಗೇರಿಸ್ತಾ ಇದ್ದೀರಿ ಅನ್ನೋ ಪ್ರಶ್ನೆನ ಅವ್ರಿಗೆ ನಾವು ಕೇಳಬೇಕಾಗುತ್ತೆ. ನೀನು ಹಬ್ಬನ ಅವೈಜ್ಞಾನಿಕ ಅಂತ ಕರಿಬೇಕಾದ್ರೆ ನೀವು ಪ್ರಯೋಗ ಮಾಡಿ ಮಾತಾಡು, ಸಂಶೋಧನೆ ಮಾಡಿ ಮಾತಾಡು ಅನ್ನೋದು ತುಂಬಾ ಮುಖ್ಯವಾಗಿರುವಂಥದ್ದು. ಇನ್ನೊಂದು ಪ್ರಶ್ನೆ, ಯಾರು ಸಮಾಜಕ್ಕೆ ಇದನ್ನ ಹೇಳಬೇಕಾಗಿತ್ತು ಅಂತ. ಮನೆಯಲ್ಲಿ ತಂದೆ ತಾಯಿ ಹೇಳಬೇಕಾಗಿತ್ತು, ಅಜ್ಜ ಅಜ್ಜಿ ಹೇಳಬೇಕಾಗಿತ್ತು. ಮನೆಯಲ್ಲಿ ತುಂಬಾ ಕೊರತೆ ಇದೆ ಅದರದ್ದು. ಅಜ್ಜ ಅಜ್ಜಿ ಇಲ್ಲ ಅನ್ನೋಕ್ಕಿಂತ ಅಜ್ಜ ಅಜ್ಜಿ ಬೇಡ ಅನ್ನೋ ಕಾಲಕ್ಕೆ ನಾವು ಬಂದ್ಬಿಟ್ಟಿದೀವಿ. ಅಜ್ಜ ಅಜ್ಜಿ ಇದ್ರೆ ತುಂಬಾ ಚೆನ್ನಾಗಿರೋದು. ಯಾಕೆಂದ್ರೆ ತಲೆಮಾರು ದಾಟೋದು ತಂದೆ ತಾಯಿಗೆ ಪುರುಸುತ್ತಿಲ್ವಲ್ಲ. ಅಜ್ಜ ಅಜ್ಜಿ ನಮ್ಮ ಪರಂಪರೆ ಹೇಳ್ಕೊಡ್ತಾ ಇದ್ರು ಮಕ್ಕಳಿಗೆ ಅಂತ. ಆದ್ರೆ ಇವತ್ತು ಅದಾಗ್ತಾ ಇಲ್ಲ. ಅವತ್ತು ತುಂಬಾ ದೊಡ್ಡ ಒಂದು ಕೊರತೆ, ದೋಷ ಇರ್ತಕ್ಕಂಥದ್ದು ಅಂತ. ಈ ಮನೆಗಳಲ್ಲಿ ಆಗ್ತಾ ಇಲ್ಲ. ತಂದೆ ತಾಯಿ ಅವರೇ ಆಚರಣೆ ಮಾಡ್ತಾ ಇಲ್ಲ, ಮಕ್ಕಳಿಗೆ ಏನ್ ಹೇಳ್ತಾರೆ? ಅವರು ತಪ್ಪು ಆಚರಣೆಗಳು ಮಾಡ್ತಾ ಇದ್ದಾರೆ. ಅಥವಾ ಆಚರಣೆಗಳನ್ನ ಅವರಿಗೂ ಡಿಸೆಂಬರ್ 31 ರಾತ್ರಿ ಅವರು ಹೋಗಿ ಏನಾದ್ರು ಮಾಡ್ಕೊಂಡ್ ಬಂದ್ರೆ ಈ ಮಗು ಏನ್ ಮಾಡುತ್ತೆ ಮುಂದಕ್ಕೆ? ಇದನ್ನ ಎಲ್ಲ ಆಚಾರ್ಯ ಪೀಠಗಳು, ಮಠಗಳು ಮಾಡ್ಬೇಕಾದ ಕರ್ತವ್ಯ ಇತ್ತು ಅಂತ. ಅದು ಆಗ್ತಾ ಇದೆಯಾ ಅಂದ್ರೆ ತುಂಬಾ ಸಮಾಧಾನದ ಉತ್ತರ ಕೊಡಕ್ ಆಗ್ತಾ ಇಲ್ಲ ನಮ್ಗೆ ಅಂತ. ಮಠಗಳದ್ದು ಮೊದಲನೇ ಕೆಲಸ ನಮ್ಮ ದೃಷ್ಟಿಯಿಂದ ಇದಲ್ಲ ಅಂತ. ನಾವು ಇದು ವೈದ್ಯಕೀಯ ಸಂಸ್ಥೆಗಳನ್ನು, ಅಂದ್ರೆ ಹಣ ಬರುವಂತ ಸಂಸ್ಥೆಗಳು ಅಥವಾ ಇನ್ನೊಂದು ಅಂತಹದನ್ನ ಮಾಡೋಕ್ಕಿಂತ ಮುಂಚೆ ಮಾಡೋದ್ರ ಬಗ್ಗೆ ಟೀಕೆ ಅಲ್ಲ, ಅದು ಮಾಡೋದು ತಪ್ಪು ಅಂತ ಅನ್ನೋ ವಿಷಯಕ್ಕೆ ಹೇಳ್ತಾ ಇರೋಂಥದ್ದಲ್ಲ. ಆದ್ಯತೆಯ ಪಟ್ಟಿಯಲ್ಲಿ ಮೇಲ್ ಬೇರೆ ಇದು ಮೊದಲು ಆಗ್ಬೇಕಾಗಿತ್ತಲ್ಲ ಅಂತ. ಯಾಕೆಂದ್ರೆ ಈ ಜ್ಞಾನ ಪ್ರಸಾರ, ಸಂಪ್ರದಾಯದ ಪ್ರಸಾರ, ಪರಂಪರೆಯ ಪ್ರಸಾರ ಮೊದಲು ಆಗ್ಬೇಕಾದ ಕಾರ್ಯ. ಒಂಥರ ಹೇಳ್ಬೇಕು ಅಂದ್ರೆ ಮಠ ಮಾಡೋ ಕೆಲಸನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆಯಲ್ಲ ಅಂತ ಅನಿಸ್ತಾ ಇದೆ ನನಗೆ ಅಂತ. ನಿಮ್ಮ ಅನುಗ್ರಹದಿಂದ ಮತ್ತೆ ಮಠನೇ ತಂದು ಕೂರಿಸ್ಕೊಂಡು, ಗುರುಗಳನ್ನೇ ಒಂದು ಮಠನೇ ತಂದು ಕೂರಿಸ್ಕೊಂಡು ಮಠ ಮಾಡೋ ಕೆಲಸ ನೀವು ಮಾಡ್ತಾ ಇದೀರಿ ಅಂದ್ರೆ ನಿಮ್ಮನ್ನ ಏನ್ ಅನ್ಬೇಕು, ನಿಮ್ಗೆ ಹೇಗೆ ನಿಮ್ಗೆ ಅಭಿನಂದನೆ ಸಲ್ಲಿಸಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಇವತ್ತಿನ ಮಟ್ಟಿಗೆ ರಿಪಬ್ಲಿಕ್ ಕನ್ನಡ ಮಠ ಆಗಿದೆ ಅಂತ ತಪ್ಪೇನಿಲ್ಲ ಅಂತ.